ಸೈಬರ್ ವಂಚನೆ ನಷ್ಟಕ್ಕೆಲ್ಲ ಬ್ಯಾಂಕೇ ಹೊಣೆ. ನಷ್ಟ ಅನುಭವಿಸುವ ಗ್ರಾಹಕರಿಗೆ ಬ್ಯಾಂಕ್ ನಷ್ಟ ತುಂಬಿಕೊಡಲಿ. ಅಪೆಕ್ಸ್ ಕೋರ್ಟ್ ಕಟ್ಟಾಜ್ಞೆ. ಜಾಗ್ರತೆ ವಹಿಸಿ ಗ್ರಾಹಕರಿಗೆಲ್ಲ ಕೋರ್ಟ್ ಎಚ್ಚರಿಕೆ ಗಂಟೆ. ATM ಪಿನ್, OTP, CVV ಹಂಚಿಕೊಳ್ಳದಿರಿ, ಕೋರ್ಟ್ ಸಲಹೆ. SBIಗೆ ನ್ಯಾಯಪೀಠದ ಮೊನಚಾದ ಸೂಚನಾ ಚಾಟಿ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ವೀಕ್ಷಕರೇ, ಯಾರೆಲ್ಲ ಈ ದೇಶದಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಬಳಸಿಕೊಂಡು ಡಿಜಿಟಲ್ ಇಂಡಿಯಾದ ಪ್ರಗತಿ ಪಥದ ಜೊತೆಗೆ ಹೆಜ್ಜೆ ಹೆಜ್ಜೆ ಜೋಡಿಸಿ ನಿತ್ಯ ಜೀವನದ ವಹಿವಾಟು ನಡೆಸುತ್ತಿದ್ದಾರೋ ನಿಮಗೆಲ್ಲ ಇಲ್ಲೊಂದು ಗುಡ್ ನ್ಯೂಸ್. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಪೆಕ್ಸ್ ಕೋರ್ಟ್ 142 ಕೋಟಿ ಜನಸಾಮಾನ್ಯರ ಪರವಾಗಿ ಮತ್ತು ಬ್ಯಾಂಕುಗಳ ವರ್ತನೆಗೆ ಕಡಿವಾಣ ಹಾಕುವ ತೀರ್ಪಿನ ಆರ್ಡರ್ ಹೊರಡಿಸಿದೆ. ಸೈಬರ್ ವಂಚನೆಯ ನಷ್ಟಕ್ಕೆ ಸಿಲುಕುವ ಪ್ರತಿಯೊಂದು ಬ್ಯಾಂಕುಗಳ ಗ್ರಾಹಕರ ಪರವಾಗಿ ನಿಂತಿರುವ ನಮ್ಮ ಘನವೆತ್ತ ನ್ಯಾಯಾಲಯದ ತೀರ್ಪಿನ ಅಂಶಗಳನ್ನು ನಾವಿಲ್ಲಿ ಸಂಗ್ರಹಿಸಿ ತಮ್ಮ ಮುಂದೆ ಇಡುತ್ತಿದ್ದೇವೆ. ಈ ವಿಚಾರವನ್ನು ತಿಳಿಯಲು ರಿವ್ಯೂ ಸ್ಟೋರಿಯ ಚರ್ಚೆಗೆ ಹೋಗುವ ಮುಂಚೆ ತಮ್ಮಲ್ಲಿ ನಮ್ಮದೊಂದು ಕೋರಿಕೆ. ವೀಕ್ಷಕರೇ, ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿಬಿಡಿ. ತಾವು ಹೀಗೆ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಸಕಾಲದಲ್ಲಿ ಆ ಎಲ್ಲ ವಿಡಿಯೋ ನೋಡುತ್ತಾ ಇಷ್ಟವಾದಾಗ ಲೈಕ್ ಬಟನ್ ಕೂಡ ಒತ್ತಲು ಅನುಕೂಲ. ದಯವಿಟ್ಟು ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿ, ಸಹಕರಿಸಿ. ಪ್ರೇಕ್ಷಕರೇ, ನಾವು ಡಿಜಿಟಲ್ ಬ್ಯಾಂಕಿಂಗ್ ಸೌಲಭ್ಯ ಪಡೆದು ಈ ದಿನಗಳಲ್ಲಿ ಆನ್ಲೈನ್ ಹಣಕಾಸಿನ ವ್ಯವಹಾರ ನಡೆಸುವುದೇ ಹೆಚ್ಚಾಗಿ ಚಾಲ್ತಿಯಲ್ಲಿಟ್ಟುಕೊಂಡಿರುವ ಚಾಳಿಯಾಗಿದೆ. ಬ್ಯಾಂಕಿಗೆ ಹೋಗುವುದೇ ಅಪರೂಪ. ಈ ಡಿಜಿಟಲ್ ಮಾಧ್ಯಮ ಎಷ್ಟೊಂದು ಸರಳ ಹಾಗೂ ಫ್ರೆಂಡ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಆಗಿದೆಯೋ ಅಷ್ಟೇ ಪ್ರಕಾರದಲ್ಲಿ ಕ್ಷಣಾರ್ಧದಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುವ ವಂಚನೆಗೂ ಗುರಿಯಾಗಿಸುತ್ತಿದೆ ಈ ವ್ಯವಸ್ಥೆ. ಜನಸಾಮಾನ್ಯರಿಂದ ಹಿಡಿದು ಉಳ್ಳವರ ಬ್ಯಾಂಕ್ ಖಾತೆಗಳಿಂದ ಆನ್ಲೈನ್ ಮೂಲಕ ಹಣ ಲಪಟಾಯಿಸುವ ಬಹುದೊಡ್ಡ ವಂಚಕರ ನೆಟ್ವರ್ಕ್ ಕೂಡ ಈ ಸಮಾಜದಲ್ಲಿ ಹುಟ್ಟಿಕೊಂಡು ಬೇರು ಬಿಟ್ಟಿದೆ. ಇಂಥದ್ದೇ ವಂಚಕರ ಜಾಲ ನಡೆಸಿದ ಪ್ರಕರಣ ನಮ್ಮ ಸುಪ್ರೀಂ ಕೋರ್ಟಿನ ಕಟಕಟೆಗೆ ಬಂದಿತ್ತು. ಆ ಕೇಸಿನ ವಿಚಾರಣೆ ನಡೆಸಿರುವ ಘನವೆತ್ತ ಅಪೆಕ್ಸ್ ಕೋರ್ಟ್ ನ್ಯಾಯಪೀಠವು ಇದೀಗ ಮಹತ್ವದ ತೀರ್ಪು ನೀಡಿದೆ. ಸೈಬರ್ ವಂಚನೆ ಪ್ರಕರಣದಲ್ಲಿ ಗ್ರಾಹಕನ ಖಾತೆಯಲ್ಲಿ ಅನಧಿಕೃತ ವಹಿವಾಟು ನಡೆದಾಗ ಮತ್ತು ಅಂಥ ವ್ಯವಹಾರದಿಂದ ಬ್ಯಾಂಕ್ ಗ್ರಾಹಕರಿಗೆ ಆರ್ಥಿಕ ನಷ್ಟ ಉಂಟಾದಾಗ ಆ ವ್ಯಕ್ತಿ ಹಣಕಾಸನ್ನು ವ್ಯವಹರಿಸುವ ಸಂಬಂಧಪಟ್ಟ ಬ್ಯಾಂಕುಗಳೇ ಹೊಣೆಯಾಗಬೇಕು ಎಂದು ಅಪೆಕ್ಸ್ ಕೋರ್ಟ್ ತಿಳಿಸಿದೆ. ಸೈಬರ್ ವಂಚನೆ ನಡೆದಾಗ ಅಂಥ ವಂಚನಾ ಪ್ರಕರಣದಲ್ಲಿ ಗ್ರಾಹಕರ ಹಿತ ಕಾಪಾಡುವುದು ಬ್ಯಾಂಕುಗಳ ಹೊಣೆಗಾರಿಕೆಯಾಗಿರುತ್ತದೆ ಎಂದು ಸೈಬರ್ ವಂಚನಾ ಪ್ರಕರಣವೊಂದರ ಸಾಧಕ ಬಾಧಕಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ಅಪೆಕ್ಸ್ ನ್ಯಾಯಾಲಯದ ಪೀಠವು ಸೈಬರ್ ವಂಚನೆ ನಷ್ಟವನ್ನು ಭರಿಸಿಕೊಡುವುದು ಬ್ಯಾಂಕಿನ ಹೊಣೆಗಾರಿಕೆ ಎಂದು ತೀರ್ಪು ನೀಡಿದೆ. ಏನಿದು ಸೈಬರ್ ವಂಚನೆ ಪ್ರಕರಣ? ಪ್ರೇಕ್ಷಕರೇ, ಇತ್ತೀಚೆಗೆ ನಮ್ಮ ಕಾಮ್ಕಾರ್ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಈ ಡಿಜಿಟಲ್ ಅಂದರೆ ಸೈಬರ್ ಕ್ರೈಮ್ ಕುರಿತು ತನ್ನ ಭಾರತ ಪರಿವಾರಕ್ಕೆ ಎಚ್ಚರಿಕೆಯ ಗಂಟೆ ಬಾರಿಸಿದ್ದರು. ಇದೇ ಹೊತ್ತಲ್ಲಿ ಅಪೆಕ್ಸ್ ಕೋರ್ಟ್ ನೀಡಿರುವ ಈ ತೀರ್ಪು ಭಾರೀ ಮಹತ್ವ ಪಡೆದುಕೊಂಡಿದೆ. ಸರಿ, ಇಂಥ ತೀರ್ಪು ಕೊಟ್ಟ ನ್ಯಾಯಾಲಯದಲ್ಲಿ ಬಂದ ಪ್ರಕರಣದ ಒಂದು ಪುಟ್ಟ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ನಮ್ಮ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಅಸ್ಸಾಂ ರಾಜ್ಯದಲ್ಲಿ ಸೈಬರ್ ವಂಚನೆಯ ನಷ್ಟ ಪ್ರಕರಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕಟಕಟೆ ಹತ್ತಿತ್ತು. ಅಸ್ಸಾಂ ಮೂಲ ನಿವಾಸಿ ಪಲ್ಲಬ್ ಭೌಮಿಕ್ ಆನ್ಲೈನ್ ವಂಚನೆಗೆ ಬಲಿಪಶುವಾಗಿ ತನ್ನ SBI ಬ್ಯಾಂಕ್ ಖಾತೆಯಿಂದ ಸುಮಾರು 95,000 ರೂಪಾಯಿ ಕಳೆದುಕೊಂಡಿದ್ದರು. ಈ ಪಲ್ಲಬ್ ಇದ್ದಾರಲ್ಲ, ಇವರು ಆನ್ಲೈನ್ ಮೂಲಕ ವಸ್ತುವೊಂದನ್ನು ಖರೀದಿಸಿದ್ದರು. ಆ ವಸ್ತು ಪಲ್ಲಬ್ ಅವರಿಗೆ ಇಷ್ಟವಾಗಲಿಲ್ಲ. ಬಳಿಕ ಅದನ್ನು ಖರೀದಿ ಮಾಡಿದ ಆನ್ಲೈನ್ ಮಾರ್ಕೆಟಿಂಗ್ ಸಂಸ್ಥೆಗೆ ವಾಪಸ್ಸು ಮಾಡುವ ಪ್ರಕ್ರಿಯೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಸಿಕೊಂಡರು. ಆ ಸಂದರ್ಭ ಕಸ್ಟಮ್ ಕೇರ್ ಹೆಸರಲ್ಲಿ ಪಲ್ಲಬ್ ಅವರಿಗೆ ಕರೆ ಮಾಡಿದ ವ್ಯಕ್ತಿ ಇವರಿಗೆ ಯಾವುದೋ ಒಂದು ನಿರ್ದಿಷ್ಟ ಆಪ್ ಡೌನ್ಲೋಡ್ ಮಾಡಲು ಸೂಚಿಸಿದ್ದರು.
ಪಲ್ಲಬ್ ಮುಗ್ಧನಾಗಿ ಅವರು ತಿಳಿಸಿದಂತೆ ಆ ಆಪ್ ಡೌನ್ಲೋಡ್ ಮಾಡಿಕೊಂಡಿದ್ದರು. ತಕ್ಷಣವೇ ಆ ವ್ಯಕ್ತಿ ಕಸ್ಟಮ್ ಕೇರ್ ಹೆಸರಿನ ವೇಷಧಾರಿ ಡಿಜಿಟಲ್ ವಂಚಕ MPN ಮತ್ತು OTC ಎಲ್ಲವನ್ನು ಮುಗ್ಧ ಪಲ್ಲಬ್ ಅವರಿಂದ ಪಡೆದುಕೊಂಡಿದ್ದ. ಇದಾದ ಕ್ಷಣಾರ್ಧದಲ್ಲಿ ಫೋನ್ ಕಾಲ್ ಕಟ್ ಆಗಿತ್ತು. ಆಗಲೇ ವಂಚಕ 94,204 ರೂಪಾಯಿ ಹಣವನ್ನು ಪಲ್ಲಬ್ ಖಾತೆಯಿಂದ ಎಗರಿಸಿಬಿಟ್ಟಿದ್ದ. ಆ ವಂಚಕ ಕಸ್ಟಮರ್ ಕೇರ್ ವೇಷಧಾರಿ. ಮುಂದೆ ತನ್ನ ಅಕೌಂಟಿನಿಂದ ಹಣ ಮಂಗಮಾಯವಾದಾಗ ಮಂಗನಂತಾದ ಪಲ್ಲಬ್ 24 ಗಂಟೆಗಳಲ್ಲೇ ತನ್ನ ಖಾತೆ ಹೊಂದಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ಗೆ ಮಾಹಿತಿ ನೀಡಿದ್ದರು. ಅದಕ್ಕೆ ಪ್ರತಿಕ್ರಿಯಿಸಿದ ಬ್ಯಾಂಕಿನ ಕಸ್ಟಮರ್ ಕೇರ್ ಧ್ವನಿ ವಂಚಕನಿಗೆ ನೀವೇ ನಿಮ್ಮ ಬ್ಯಾಂಕ್ ವ್ಯವಹಾರದ ರಹಸ್ಯ ಮಾಹಿತಿ ನೀಡಿದ್ದೀರಿ. ಇದು ಬ್ಯಾಂಕಿನ ತಪ್ಪಲ್ಲ. ಬ್ಯಾಂಕ್ ಯಾವುದೇ ಕಾರಣಕ್ಕೂ ನೀವು ಕಳೆದುಕೊಂಡ ಹಣವನ್ನು ಭರಿಸಿಕೊಡಲು ಸಾಧ್ಯವಿಲ್ಲ ಎಂದು ಹೇಳಿ ಬಿಟ್ಟಿದ್ದರು. ನಂತರ ಅಷ್ಟಕ್ಕೆ ಬಿಡದ ಪಲ್ಲಬ್ ಈ ವಂಚನೆ ಪ್ರಕರಣವನ್ನು ಕೋರ್ಟಿಗೆ ಮುಟ್ಟಿಸಿದ್ದರು. ಗುವಾಹಟಿ ಹೈಕೋರ್ಟ್ ಪಲ್ಲಬ್ ಪರ ತೀರ್ಪು ನೀಡಿತ್ತು. ಆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ SBI ಸುಪ್ರೀಂ ಕೋರ್ಟ್ ಕಟಕಟೆ ಹತ್ತಿತ್ತು. ಅಂತಿಮವಾಗಿ ಪಲ್ಲಬ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರ ವಕೀಲರ ವಾದ ಆಲಿಸಿದ ಅಪೆಕ್ಸ್ ಕೋರ್ಟ್ ಪಲ್ಲಬ್ ಪರ ತೀರ್ಪು ನೀಡಿದೆ. ತೀರ್ಪಿನಲ್ಲಿ ಮೂರನೇ ವ್ಯಕ್ತಿಯಿಂದ ನಡೆದ ವಂಚನೆಗೆ ಗ್ರಾಹಕ ಹೊಣೆಯಲ್ಲ, RBI ನಿಯಮಗಳೇ ತಿಳುವಳಿಕೆ ನೀಡುವಂತೆ ಸೈಬರ್ ವಂಚನೆಯಂತಹ ಪ್ರಕರಣದಲ್ಲಿ ಗ್ರಾಹಕರ ಹಿತ ಕಾಯುವುದು ಬ್ಯಾಂಕುಗಳ ಹೊಣೆ. ಪಲ್ಲಬ್ ಪ್ರಕರಣದಲ್ಲಿ ತಾಂತ್ರಿಕ ಸಂಪನ್ಮೂಲ ಲಭ್ಯವಿದ್ದರೂ ವಂಚನೆಗೆ ಅಂಕುಶ ಹಾಕುವಲ್ಲಿ SBI ಸೋತಿದೆ. ಪಲ್ಲಬ್ ಭೌಮಿಕ್ ಅವರಿಗೆ ವಂಚನೆಯಾಗಿರುವ 94,204 ರೂಪಾಯಿ ಮರಳಿಸಬೇಕಿರುವುದು SBI ಬ್ಯಾಂಕಿನ ಕರ್ತವ್ಯ ಎಂದು ಅಪೆಕ್ಸ್ ಕೋರ್ಟ್ ನ್ಯಾಯಪೀಠ ಸೂಚನೆ ನೀಡಿದೆ. ಪ್ರೇಕ್ಷಕರೇ, ನಮ್ಮ ಘನವೆತ್ತ ನ್ಯಾಯಪಾಲಿಕೆ ಎಂದಿಗೂ ನೊಂದವರ ಪರ ನಿಲ್ಲುತ್ತದೆ ಎಂಬುದಕ್ಕೆ ಈ ಪ್ರಕರಣವೇ ಪ್ರಸ್ತುತ ಕಾಲದಲ್ಲಿ ಸಾಕ್ಷಿಯಾಗಿ ನಿಂತಿದೆ. ಲಾಸ್ಟ್ ಮಾತು, ಬಟ್ ವೆರಿ ಇಂಪಾರ್ಟೆಂಟ್ ಅಂಶ ಈ ಮಾತಿನಲ್ಲಿದೆ ನೋಡಿ ಪ್ರೇಕ್ಷಕರೇ. ಅದೇನೆಂದರೆ, ನಾವು ಈ ದೇಶದ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಬಳಸುತ್ತಿರುವ ಎಲ್ಲರೂ ಅಂದರೆ ಎಲ್ಲ ಬ್ಯಾಂಕುಗಳ ಗ್ರಾಹಕರು ಯಾವುದೇ ಕಾರಣಕ್ಕೂ ನಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ OTP ಸಂಖ್ಯೆಯಾಗಲಿ, ATM ಕಾರ್ಡಿನ ಪಿನ್ ಆಗಲಿ ಮತ್ತು CVVಗಳಂತಹ ಸೂಕ್ಷ್ಮ ಸಂಗತಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಎಚ್ಚರ ವಹಿಸಬೇಕಿದೆ. ಅಷ್ಟೇ ಅಲ್ಲ, ನಮ್ಮ ATM ಕಾರ್ಡ್ಗಳು, ಚೆಕ್ ಲೀಫ್ ಪುಸ್ತಕಗಳು, ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಯಾರ ಕೈಗೂ ಸಿಕ್ಕದಂತೆ ರಕ್ಷಿತ ಸ್ಥಳಗಳಲ್ಲಿ ಇರಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮತ್ತು ಅದು ಅಭ್ಯಾಸವಾಗಬೇಕಾಗಿದೆ. ಹೀಗೆಂದು ಅಪೆಕ್ಸ್ ಕೋರ್ಟ್ ಸಾರ್ವಜನಿಕರಿಗೆ ಸೂಚನೆ ನೀಡಿದೆ. ಪ್ರೇಕ್ಷಕರೇ, ಈ ಸ್ಟೋರಿ ರಿವ್ಯೂ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಬಟನ್ ಒತ್ತಿ ಲೈಕ್ ಕೊಡಿ. ನಮಸ್ಕಾರ. ನ್ಯೂಸ್ ರಿವ್ಯೂ ವಿಶ್ವಪ್ಲಸ್ TV. ವಿಶ್ವಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.